ಇಲ್ಲಿ ನಿಮಗೆ ಈ ಡ್ರೈವರ್ ಸೀಟಲ್ಲಿ ಅಮನ್ ಅನ್ನುವಂಥ ವ್ಯಕ್ತಿ ಕೂಡ ಕೂತ್ಕೊಂಡಿರ್ತಾರೆ. ಸೊ ಅವರು ಕೂಡ ಡೆತ್ ಆಗಿರುವಂಥದ್ದು. ಈ ಡ್ರೈವರ್ ಸೀಟ್ನ ಹಿಂದ್ಗಡೆ ಇದ್ದಿರುವಂಥದ್ದೇ NSUIನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಓಂಶ್ರೀ ಅನ್ನುವಂಥ ವ್ಯಕ್ತಿ. ಸ್ವಾಗತ ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಾವಿವತ್ತು ಬಂದು ಜೆಪ್ಪಿನ ಮೊಗರಲ್ಲಿ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗ್ತಾ ಇದೆ. NSUIನ ಉಪಾಧ್ಯಕ್ಷ ಮತ್ತು ಅವನ ಜೊತೆಗಿದ್ದಂತಹ 4 ಜನ ಫ್ರೆಂಡ್ಸ್ ಈ ಜೆಪ್ಪಿನ ಮೊಗರಲ್ಲಿ ವೋಕ್ಸ್ವ್ಯಾಗನ್ ಕಾರಲ್ಲಿ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಅಮನ್ ಮತ್ತು ಓಂಶ್ರೀ ಅನ್ನುವಂಥವರು ತೀರಿಕೊಂಡಿರುವಂಥದ್ದು. ನಂತರ 3 ಜನ ಏನಿದ್ದಾರೆ ಅವರು ಬದುಕಿ ಉಳಿದಿದ್ದಾರೆ. ಸದ್ಯದ ಮಟ್ಟಿಗೆ ಅವರು ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಾ ಇದ್ದಾರೆ. ಆ ಸ್ಥಳದಲ್ಲೇ ಇದ್ದೀನಿ ನಾನು. ಯಾವ ರೀತಿ ಆಯಿತು, ಏನಾಯಿತು ಅನ್ನುವಂಥದ್ದನ್ನು ವಿಸ್ತರಿಸ್ತಾ ಹೋಗ್ತೀನಿ. ಅಂತೇಳಿದರೆ ಈ 5 ಜನ ಯುವಕರು ಅಮನ್ನ ಮನೆಯಲ್ಲಿ ಊಟವನ್ನು ಮುಗಿಸಿ ರಾತ್ರಿಗೆ ಒಂದು ರೈಡ್ ಅಂಥೇಳಿ ಹೋಗ್ತಾರೆ. ರೈಡಿಗೆ ಅಂತ ಹೋದಂಥ ಸಮಯದಲ್ಲಿ ಅವರು ಮಂಗಳೂರಿನಿಂದ ತೊಕ್ಕೊಟ್ಟು ಉಳ್ಳಾಳ ಸೈಡಿಗೆ ರೈಡ್ ಅಂತ ಹೇಳಿ ಹೋಗ್ತಾರೆ. ಆ ಉಳ್ಳಾಳ ಸೈಡಿಂದ ವಾಪಸ್ ಬರಬೇಕಾದ್ರೆ ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕೂಡ ಇದೆ. ಅದರ ಸೈಡಿಂದ ವಾಪಸ್ ಬರಬೇಕಾದ್ರೆ ಸ್ಟ್ರೈಟ್ ಆಗಿರುವಂಥ ಹೈವೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೈರಲ್ ಕೂಡ ಆಗ್ತಾ ಇದೆ. 190 ಸ್ಪೀಡಲ್ಲಿ ಇದ್ದರು ಅನ್ನುವಂಥ ವಿಚಾರದಲ್ಲಿ 3 ನಿಮಿಷದ ಮುಂಚೆ ಆಕ್ಸಿಡೆಂಟ್ ಆಗುವಂಥ 3 ನಿಮಿಷದ ಮುಂಚೆ ಸ್ಟೇಟಸನ್ನು ಕೂಡ ಹಾಕಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಸ್ಥಳೀಯರು ಕೂಡ ಹೇಳಿರುವಂಥದ್ದು. ಇದೇ ಡಿವೈಡರ್ಗೆ ಬಂದು ಬರೆದಿರುವಂಥದ್ದು ನಿಮಗೆ ನೋಡಿದರೆ ಕೂಡ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಬರೆದಿದೆ ಅನ್ನುವಂಥ ವಿಚಾರದಲ್ಲಿ. ಅದರ ಬಾಡಿ ಪಾರ್ಟ್ಸ್ ಕೂಡ ಕಂಪ್ಲೀಟಾಗಿ ಬಿದ್ದಿರುವಂಥದ್ದು, ದೂರ ಬಿದ್ದಿರುವಂಥದ್ದು. ಈ ಡಿವೈಡರ್ನ ಒಳಗಡೆ ನಿಮಗೆ ಎದುರಿನ ಏನು ಬೋನೆಟ್ ಇದೆ ಅದರ ಒಂದಷ್ಟು ಭಾಗ ಇಲ್ಲಿ ಬಿದ್ದಿದ್ರೆ, ಮತ್ತೊಂದು ಸೈಡಲ್ಲಿ ಆ ಸೈಡಲ್ಲಿ ನಿಮಗೆ ಕಂಪ್ಲೀಟಾಗಿ ಗಾಜಿಯೆಲ್ಲ ಹುಡಿಯಾಗಿ ಬಿದ್ದಿರುವಂಥದ್ದು. ನಿಮಗೆ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ, ಆ ಉಳ್ಳಾಳದಿಂದ ಏನು ಸ್ಪೀಡಾಗಿ ಬರ್ತಾ ಇದ್ರು ಯುವಕರು. ಸ್ಪೀಡಾಗಿ ಬಂದಂತಹ ವೋಕ್ಸ್ವ್ಯಾಗನ್ ಗಾಡಿ ಈ ಡಿವೈಡರ್ಗೆ ಕೂಡ ಬಡಿಯುತ್ತೆ. ಡಿವೈಡರ್ಗೆ ಬಡಿದ ನಂತರ ಅದರ ಪಾರ್ಟ್ಸ್ ಒಂದಷ್ಟು ಈ ಕಡೆಗೆ ಬೀಳುತ್ತೆ, ಮತ್ತೆ ಅದು ಆ ಕಡೆಗೆ ಹೋಗಿ ಬಿದ್ದಿರುವಂಥದ್ದು. ಅಲ್ಲಿ ಗ್ಲಾಸ್ ಕೂಡ ಹುಡಿಯಾಗಿರುವಂಥದ್ದು ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಸೊ ಅಲ್ಲಿ ಒಂದಷ್ಟು ಚಪ್ಪಲ್ ಕೂಡ ಇದೆ. ಚಪ್ಪಲ್ ಅಂತ ಹೇಳಿದ್ರೆ 2 ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ನಂತರದಲ್ಲಿ ಇಲ್ಲೇ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಕೂಡ ಇದೆ. ಸೊ ಅವರು ಪೊಲೀಸರು, ಟ್ರಾಫಿಕ್ನ ಪೊಲೀಸರು ಒಂದಷ್ಟು ಜನ ಇದ್ದರು. ಅವರು ನೋಡಿದ ತಕ್ಷಣ ಏನೋ ದೊಡ್ಡದಾಗಿ ಸೌಂಡು ಕೂಡ ಕೇಳುತ್ತೆ. ಸ್ಪೀಡಾಗಿ ಬರ್ತಾರೆ ಅವರು. ಈ ಜಾಗಕ್ಕೆ ಬಂದ ತಕ್ಷಣ 2 ಸ್ಪಾಟಲ್ಲೇ ಡೆತ್ ಆಗಿರ್ತಾರೆ. ಸೊ ಹಾಗಾಗಿ ಪೊಲೀಸ್ನವರು ನಂತರ ಇದ್ದಂತಹ 3 ಜನರನ್ನು ಕೂಡ ಹಾಸ್ಪಿಟಲ್ಗೆ ಈಗ ಅಡ್ಮಿಟ್ ಮಾಡಿದ್ದಾರೆ. ಒಬ್ಬನ ಸ್ಥಿತಿ ಸ್ವಲ್ಪ ಸೀರಿಯಸ್ ಆಗಿತ್ತು. ಮತ್ತೊಬ್ಬ ಇಟಾಲಿಯ ವ್ಯಕ್ತಿ ಇದ್ದ ಅನ್ನುವಂಥ ವಿಚಾರದಲ್ಲಿ ಕೂಡ ಹೇಳಿರುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ. ಸೊ ಅವನಿಗೆ ಏನೂ ಕೂಡ ಆಗಿಲ್ಲ, ಅವನು ಡಿಸ್ಚಾರ್ಜ್ ಆಗಿ ಈಗಲೇ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. 1:58 ಮುಂಜಾನೆಗೆ ನಡೆದಿರುವಂಥ ಘಟನೆ. ನಿಮಗೆ ಗೊತ್ತಿರ್ಬೋದು, 1:58 ಅಂತ ಹೇಳಿದ್ರೆ ಯಾವುದೇ ವೆಹಿಕಲ್ ಕೂಡ ಇರೋದಿಲ್ಲ. ಈಗೇನು ವೆಹಿಕಲ್ ಹೋಗ್ತಾ ಇದೆ 2 ಸೈಡಲ್ಲಿ, ಸೊ ಆ ರೀತಿಯಾಗಿ ಯಾವುದೇ ವೆಹಿಕಲ್ ಕೂಡ ಇರೋದಿಲ್ಲ. ರೋಡು ಕೂಡ ಖಾಲಿಯಾಗಿರುತ್ತೆ. ಸೊ ಅದರಿಂದಾಗಿ ಇವರು ಸ್ಪೀಡಾಗಿ ಬರೋಕ್ಕೆ ಕಾರಣ ಆಯಿತು ಅನ್ನುವಂಥ ವಿಚಾರದಲ್ಲಿ ಮಂಗಳೂರಿನಲ್ಲಿ ಪಾರ್ಟಿ ಮಾಡಿ ಹೊರಟಿರುವಂಥ ಯುವಕರು, ಜಾಲಿ ರೈಡಿಗೆ ಹೋದಂಥ ಯುವಕರು, ಉಳ್ಳಾಳದಿಂದ ಬರ್ತಾ ಇದ್ದಂಥ ಗಾಡಿ ಈ ಡಿವೈಡರ್ಗೆ, ಜೆಪ್ಪಿನ ಮೊಗರಲ್ಲಿ ಡಿವೈಡರ್ಗೆ ಡಿಕ್ಕಿಯಾಗಿ ಈ ರೀತಿಯಾಗಿ ನಡೆದಂಥ ಘಟನೆ. ನಾನು ಅವಾಗಲೇ ಹೇಳಿದೆ ನಿಮಗೆ, ಆ ಡಿವೈಡರ್ಗೆ ಆ ವೋಕ್ಸ್ವ್ಯಾಗನ್ ಏನು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ನಂತರ ಬಂದು ಬಿದ್ದಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಒಂದಷ್ಟು ಚಪ್ಪಲ್ಗಳು ಕೂಡ ಇದೆ. ಚಪ್ಪಲ್ಗಳನ್ನು ಕೂಡ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ಅನ್ನುವಂಥ ವಿಚಾರದಲ್ಲಿ. ಇದೇ ಗಾಡಿಯಲ್ಲಿ ಬಂದಿರುವಂಥದ್ದು ವೋಕ್ಸ್ವ್ಯಾಗನ್. ಸರಿಸುಮಾರು ಇದಕ್ಕೆ 20 ರಿಂದ 25 ಲಕ್ಷದ ಹೊರಗಡೆ ಇದೆ ಇದರ ರೇಟ್. ಸೊ ಕಂಪ್ಲೀಟ್ ಆಗಿ ಹೇರ್ ಬ್ಯಾಗ್ ಎಲ್ಲ ಓಪನ್ ಆಗಿರುವಂಥ ವಿಚಾರ. ಇಲ್ಲಿ ನಿಮಗೆ ಈ ಡ್ರೈವರ್ ಸೀಟಲ್ಲಿ ಅಮನ್ ಅನ್ನುವಂಥ ವ್ಯಕ್ತಿ ಕೂಡ ಕೂತ್ಕೊಂಡಿರ್ತಾರೆ. ಸೊ ಅವರು ಕೂಡ ಡೆತ್ ಆಗಿರುವಂಥದ್ದು. ಈ ಡ್ರೈವರ್ ಸೀಟ್ನ ಹಿಂದ್ಗಡೆ ಇದ್ದಿರುವಂಥದ್ದೇ NSUIನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಓಂಶ್ರೀ ಅನ್ನುವಂಥ ವ್ಯಕ್ತಿ. ಸೊ ಆನಂತರದಲ್ಲಿ ಒಬ್ಬ ವ್ಯಕ್ತಿಯ ಸ್ಪೈನಲ್ ಕಾರ್ಡ್ ಕೂಡ ಕಟ್ಟಾಗಿದೆ ಅನ್ನುವಂಥ ವಿಚಾರದಲ್ಲಿ. ಸೊ ಆ ಡ್ರೈವರ್ ಸೀಟ್ನ ಲೆಫ್ಟ್ ಸೈಡಲ್ಲಿ ಒಂದು ಏನು ಸೀಟ್ ಇದೆ ಅಲ್ಲಿ ಕೂಡ ಒಬ್ಬ ಕೂತಿರುವಂಥದ್ದು, ಅವನ ಸ್ಪೈನಲ್ ಕಾರ್ಡ್ ಕೂಡ ಕಟ್ಟಾಗಿದೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳಿರುವಂಥ ವಿಚಾರ. ಮತ್ತೆ 2 ಕೂಡ ಇದ್ದರು. ಟೋಟಲ್ ಆಗಿ ಈ ಗಾಡಿಯಲ್ಲಿ 5 ಜನ ಇದ್ದರು. ಮತ್ತೆ 2 ಕೂಡ ಇರ್ತಾರೆ. ಒಬ್ಬ ಇಟಾಲಿಯಿಂದ ಬಂದಂಥ ವ್ಯಕ್ತಿ ಕೂಡ ಇರ್ತಾನೆ. ಅವನು
ಈ ಸೈಡಲ್ಲಿ ಇರ್ತಾನೆ, ಅವನು ಸೇಫ್ ಆಗಿರುವಂಥದ್ದು, ಅವನಿಗೆ ಯಾವುದೇ ರೀತಿಯ ತೊಂದರೆ ಕೂಡ ಆಗಿಲ್ಲ ಅನ್ನುವಂಥ ವಿಚಾರದಲ್ಲಿ. ನಡುವಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಸೊ ಅವನು ಕೂಡ ಸೇಫ್ ಆಗಿದ್ದಾನೆ, 3 ಜನ ಸೇಫ್ ಆಗಿದ್ದಾರೆ. ಆದರೆ ಇಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಅವನ ಸ್ಪೈನಲ್ ಕಾರ್ಡ್ ಕೂಡ ಕಟ್ಟಾಗಿದೆ, ವಂಶಿ ಅನ್ನುವಂಥ ವ್ಯಕ್ತಿ. ಸೊ ಅವನ ಸ್ಪೈನಲ್ ಕಾರ್ಡ್ ಕೂಡ ಕಟ್ಟಾಗಿದೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ನಮಗೆ ಹೇಳಿರುವಂತಹ ಘಟನೆ. ಅಂತ ಹೇಳಿದ್ರೆ ಈ ಕಂಪ್ಲೀಟಾಗಿ ಕಾರನ್ನು ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಬಡ್ದಿದೆ ಅಥವಾ ಯಾವ ರೀತಿಯಾಗಿ ಡಿಕ್ಕಿ ಆಗಿದೆ, ಯಾವ ರೀತಿಯಾಗಿ ಆ ಡಿವೈಡರ್ಗೆ ಹೋಗಿ ಹೊಡೆದಿದೆ ಅನ್ನುವಂಥ ವಿಚಾರದಲ್ಲಿ ಕಂಪ್ಲೀಟಾಗಿ ಈ ಕಾರನ್ನು ನೋಡಿದರೆ ಗೊತ್ತಾಗುತ್ತೆ. ಮತ್ತು ನಿಮಗೆ ಅಲ್ಲಿ ಅದರ ಒಂದಷ್ಟು ಇಂಜಿನ್ ಕೂಡ ಇದೆ, ಅದು ಹೊರಗಡೆ ಬಂದಿದೆ, ಕಂಪ್ಲೀಟಾಗಿ ಇಂಜಿನ್ ಹೊರಗಡೆ ಬಂದಿರುವಂಥದ್ದು. ಸೊ ಹಾಗಾಗಿ ಎಷ್ಟು ವೇಗದಲ್ಲಿ ಹೋಗಿ ಆ ಡಿವೈಡರ್ಗೆ ಹೊಡೆದಿದೆ ಅನ್ನುವಂಥ ವಿಚಾರದಲ್ಲಿ ಇದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಅದೇ ರೀತಿ ಹೇರ್ ಬ್ಯಾಗ್ ಕೂಡ ಓಪನ್ ಆಗಿರುವಂಥದ್ದು, ಎದುರಿನ ಪಾರ್ಟ್ಸ್ ಗ್ಲಾಸ್ ಕೂಡ ಅಷ್ಟೇ ಹುಡಿ ಆಗಿರುವಂಥದ್ದು, ಎಲ್ಲನೂ ಕೂಡ ಬೋನೆಟ್ನ ಪಾರ್ಟ್ ಏನಿದೆ ಕಂಪ್ಲೀಟಾಗಿ ಹುಡಿ ಆಗಿರುವಂಥದ್ದು. ಸೊ ಒಳಗಡೆಯ ನೀರಿನ ಬಾಟಲ್ ಮತ್ತು ಚಪ್ಪಲ್ ಕೂಡ ಇದೆ, ಒಂದು 2 ಹ್ಯಾರ್ಸ್ ಏನೋ ಕಾಣ್ತಾ ಇದೆ, ಅದು ಮೋಸ್ಟ್ಲಿ ಈಗ ಸತ್ತಿರುವಂತಹ ವ್ಯಕ್ತಿಯ ಹ್ಯಾಡ್ಸ್ ಅಂಥೇಳಿ ಕಾಣುತ್ತೆ. ತುಂಬ ಕಾಸ್ಟ್ಲಿ ಗಾಡಿ, 20 ರಿಂದ 25 ಲಕ್ಷದ ಒಳಗಡೆ ಇರುವಂತಹ ಗಾಡಿ ಇದು. ಸೊ ಹಾಗಾಗಿ ಎಲ್ಲ ಫ್ಯೂಚರ್ಸ್ ಇತ್ತು, ಆದರೆ ಇವರನ್ನು ಯಾವುದೇ ಕಾರಣಕ್ಕೂ ಕಾಪಾಡೋಕ್ಕೆ ಆಗಿಲ್ಲ ಅನ್ನುವಂಥ ವಿಚಾರದಲ್ಲಿ. ಇದಿಷ್ಟು ಕಂಪ್ಲೀಟಾಗಿ ಗಾಡಿಯನ್ನು ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಮತ್ತು ಯಾವ ರೀತಿಯಾಗಿ ಆಗಿರ್ಬೋದು ಅನ್ನುವಂಥ ವಿಚಾರದಲ್ಲಿ. ಗಾಡಿ ಡಿಕ್ಕಿಯಾದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಸೇವ್ ಅವರ್ ಸೋಲ್ಸ್, SOS ಅನ್ನುವಂಥದ್ದು ಕೂಡ ಅವರ ಲೊಕೇಶನ್ ಏನಿದೆ, ಡಿಕ್ಕಿ ಆಗಿದೆ, ಕ್ರ್ಯಾಶ್ ಆಗಿದೆ, ಅದೆಲ್ಲ ಕೂಡ ಒಂದು ಕಂಪನಿಗೆ, ವೋಕ್ಸ್ವ್ಯಾಗನ್ ಕಂಪನಿ ಮತ್ತು ಅವರ ಫ್ಯಾಮಿಲಿಗೆ ಒಂದು ಮೆಸೇಜ್ ಕೂಡ ಹೋಗುತ್ತೆ ಈ ರೀತಿ ಆಗಿದೆ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಫ್ಯಾಮಿಲಿಯವರು SOS ತಕ್ಷಣ ಹೋದ ತಕ್ಷಣ, ಲೊಕೇಶನ್ ಹೋದ ತಕ್ಷಣ, ಈ ರೀತಿ ಕ್ರ್ಯಾಶ್ ಆಗಿದೆ ಅನ್ನುವಂಥ ಮೆಸೇಜ್ ಹೋದ ತಕ್ಷಣ ಕಾಲ್ ಮಾಡೋಕ್ಕೆ ಹೋಗ್ತಾರೆ, ಯಾವುದೇ ಕಾರಣಕ್ಕೂ ಕಾಲ್ ರಿಸೀವ್ ಮಾಡೋದಿಲ್ಲ. ನಿಮ್ಗೆ ಗೊತ್ತಿದೆ ಘಟನೆ ಆಗಿರುವಂಥ ವಿಚಾರ. ಸೊ ಹಾಗಾಗಿ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಲೊಕೇಶನ್ ಇದೆ, ಆ ಲೊಕೇಶನ್ಗೆ ಫ್ಯಾಮಿಲಿಯವರು ಕೂಡ ಹುಡುಕಿಕೊಂಡು ಬರ್ತಾರೆ. ಅದೇ ರೀತಿ ಪೊಲೀಸ್ನವರು ಬೇರೆ ರೋಡಲ್ಲಿ ಗಾಡಿ ಬರ್ತಾ ಇತ್ತು, ಸರಿಸುಮಾರು 1:58 ಟೈಮಿಗೆ ಗಾಡಿಯನ್ನು ಬರ್ತಾ ಇತ್ತು, ಅದನ್ನು ಪೊಲೀಸ್ನವರು ಕೂಡ ಗಾಡಿಯನ್ನು ನಿಲ್ಲಿಸಿರುವಂಥದ್ದು, ಗಾಡಿ ನಿಲ್ಲಿಸಿ ಅದರಲ್ಲಿ ಹಾಕಿಕೊಂಡು ಹೋಗಿರುವಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಸೋಷಿಯಲ್ ಆಕ್ಟಿವಿಸ್ಟ್ ಪ್ರಸನ್ನ ರವಿ ಅವರು ಕೂಡ ಇದ್ದಾರೆ, ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ತುಂಬ ಆತ್ಮೀಯನಾಗಿದ್ದ, ಒಂದಷ್ಟು ಸೋಷಿಯಲ್ ವರ್ಕನ್ನು ಕೂಡ ಮಾಡ್ತಿದ್ದಂತಹ ವ್ಯಕ್ತಿ ಓಂ ಶ್ರೀ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗಾಗಿ ಪ್ರಸನ್ನ ರವಿ ಅವರ ಜೊತೆಗೆ ತುಂಬಾ ಕ್ಲೋಸ್ ಆಗಿದ್ದ ಅನ್ನುವಂಥ ವಿಚಾರದಲ್ಲೂ ಕೂಡ ನಾನು ಕೇಳ್ಪಟ್ಟೆ. ಏನು ಹೇಳ್ತೀರಾ ಮೇಡಮ್ ಈ ಘಟನೆಯ ಬಗ್ಗೆ ಅಂತೇಳಿ? ಖಂಡಿತ ನನಗೆ ನಿನ್ನೆ ಬೆಳಿಗ್ಗೆ ಮಕ್ಕಳದ್ದು ಕಾಲ್ ಬರುವಾಗ ನನಗೆ ಶಾಕ್ ಆಯಿತು. ನಿದ್ದೆಯಲ್ಲಿದ್ದೆ ನಾನು. ಓಂ ಶ್ರೀಗೆ ಹೀಗೆ ಆಕ್ಸಿಡೆಂಟ್ ಆಗಿ ತೀರಿ ಹೋದೆ ಅಂತ ಹೇಳುವಾಗ ನನಗೆ ನಿದ್ದೆಯಲ್ಲಿ ನಾನೊಂಥರ ಹೆದರಿ ಹೋದೆ. ಯಾಕೆಂದರೆ ನಾನು ದೇರಿಬೈಲ್ ಕೊಂಚಡಿಯ ಲ್ಯಾಂಡ್ಲಿಂಗ್ಸ್ ಟೌನ್ಶಿಪ್ಪಲ್ಲಿರುವವಳು, ಓಂ ಶ್ರೀ ಸಹ ಅದೇ ಪ್ರದೇಶದಲ್ಲಿರುವ, ನಮಗಿಂತ ಕೆಳಗೆ ಮನೆಯವ. ಆದರೆ ಒಳ್ಳೆ ಹುಡುಗ, ವಿದ್ಯಾಭ್ಯಾಸ ಮಾಡಿದ್ದಾನೆ, 24 ವರ್ಷ ಅಂತ ಹೇಳುವಾಗ ಯಾರಿಗೂ ನಂಬಿಕೆ ಬರುವುದಿಲ್ಲ ಅವನ ಬೆಳವಣಿಗೆ ಮತ್ತು ಅವನ ಮೆಚುರಿಟಿ ಮತ್ತು ಮಾಡುವ ಕೆಲಸಗಳಲ್ಲೂ. ಇತ್ತೀಚಿನ ದಿವಸಗಳಲ್ಲಿ ತುಂಬ ಸೋಷಲ್ ವರ್ಕ್ ಮಾಡ್ತಿದ್ದ. ಮಕ್ಕಳದೇ ಒಂದು ತಂಡ ಇತ್ತು. ಎಲ್ಲಿವರೆಗೆ ಅಂದರೆ ನಮ್ಮ ಲ್ಯಾಂಡ್ಲಿಂಗ್ಸಲ್ಲಿ ಪ್ರತಿಯೊಂದು ನಮಗೆ ರೋಡುಗಳಿತ್ತು, ಅಡ್ಡ ರಸ್ತೆಗಳು ಅಂತೂ. ಆ ಅಡ್ಡ ರಸ್ತೆಗಳಿಗೆ ಪೇಂಟ್ ಹೊಡೆಯೋದು ಎಷ್ಟೋ ಕಾಲ ಆದ ಟೈಮಲ್ಲಿ ಆ ಮಕ್ಕಳೆಲ್ಲ ಜೊತೆ ಸೇರಿ ಅದಕ್ಕೆ ಒಂದು ಅಡ್ಡ ರಸ್ತೆಗಳಿಗೆ ಪೇಂಟ್ ಮಾಡಿ ಸೋಷಲ್ ವರ್ಕ್ ಮಾಡಿದ ಮಕ್ಕಳ ಟೀಮು. ಯಾರು ಆಗ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಕಾಲೇಜಿಗೆ ಹೋಗುವಾಗಲೇ ಈ ಮಕ್ಕಳಿಗೆ ಇಂಥ ಒಂದು ಸಾಮಾಜಿಕ ಕಳಕಳಿ ಇತ್ತು. ನನ್ನ ಹತ್ರ ಆತ್ಮೀಯತೆ ಕೂಡ ಇತ್ತು. 1 ತಿಂಗಳ ಮುಂದೆ ಇದೇ ಓಂ ಶ್ರೀ ಒಂದು ಫ್ಯಾಮಿಲಿಯನ್ನು ಇಟ್ಕೊಂಡು ಮನೆಗೆ ಬಂದಿದ್ದ, ಅಕ್ಕ ಒಂದು ಪ್ರಾಬ್ಲಮ್ ಉಂಟು ಅದನ್ನು ಸಾಲ್ವ್ ಮಾಡಿ ಕೊಡಿ ಅಂತ. ಹಾಗಾಗಿ ಆ ಹುಡುಗ ಆಕ್ಸಿಡೆಂಟ್ ಆದದ್ದು ಹೇಳುವಾಗ ನಮಗೆ ಅದೊಂದು ಆಶ್ಚರ್ಯ ಆಯಿತು. ಗಾಡಿಯಲ್ಲಿ ಪಾಪ ಹಿಂದೆ ಕೂತಿದ್ದಾನೆ. ಹಾಗಾಗಿ ಜನರ ಹತ್ರ ನಾನು ಹೇಳೋದು, ಆ ಮನೆಯವರನ್ನು ನೀವು ಆಲೋಚನೆ ಮಾಡಬೇಕು, ನಮ್ಮ ಮಕ್ಕಳಾಗಿ ಆ ಮಕ್ಕಳನ್ನು ಎಣಿಸಬೇಕು. ಯಾಕೆಂದರೆ ಆ ತಂದೆ ತಾಯಿಯವರಿಗೆ ಎಷ್ಟು ನೋವು ಅನುಭವಿಸ್ತಾರೆ ಅಂತ ನಮಗೊತ್ತು. ಅದರ ಎಡೆಯಲ್ಲಿ ನಾವು ಪ್ರತಿಯೊಂದನ್ನು, ಅವರು ಸ್ಪೀಡಲ್ಲಿದ್ದರು, ಅವರು ಹಾಗೆ ಮಾಡಿದರು, ಹೀಗೆ ಮಾಡಿದರು, ಪ್ರತಿಯೊಂದು ಏಜಲ್ಲಿ ಮಕ್ಕಳು ಸ್ಪೀಡಲ್ಲಿ ಹೋಗ್ತಾರೆ, ಇಲ್ಲ ಹೇಳೋದಿಲ್ಲ. ಆದರೆ ಕಂಟ್ರೋಲಿಂಗ್ ಬೇಕು, ಇಲ್ಲ ಹೇಳೋದಿಲ್ಲ ನಾನು, ಕಂಟ್ರೋಲಿಂಗ್ ಬೇಕು. ಆದರೆ ನಮ್ಮದು ಸಹ ನೋಡಿ, ಇಲ್ಲಿ ಜಪ್ಪಿನ ಮೊಗರಲ್ಲಿ ಇಲ್ಲಿ ಬ್ರಿಡ್ಜ್, ಇದು ರಾಜಕಾಲುವೆ ಹೋಗೋದು. ನನಗೂ ಇಲ್ಲಿನ ಜನರು ಹೇಳಿದರು, ಇಲ್ಲಿ ಮಳೆ ಬರುವಾಗ ನೀವು ದಯಮಾಡಿ ಒಮ್ಮೆ ಬನ್ನಿ, ಈ ಬ್ರಿಡ್ಜ್ ಹತ್ರ ಫುಲ್ಲು ನೀರಿರ್ತದೆ ಅಂತ. ಆ ನೀರಿರುವಾಗ ಫಾಸ್ಟಾಗಿ ಹೋದರೆ 100ರಲ್ಲಿ ಹೋಗುವಾಗಲೇ ಯಾರಾದರೂ ಗಾಡಿ ಡ್ರೈವ್ ಮಾಡುವವರಿಗೆ ಅನುಭವ. ನಾನು ಈಗ ಕಾರ್ ಡ್ರೈವ್ ಮಾಡುವವಳು. ನಾವೊಂದು 60ರಲ್ಲಿ ಹೈವೇಯಲ್ಲಿ ಹೋಗುವಾಗ ಒಂದು ವೇಳೆ ಅಲ್ಲಿ ನೀರು ನಿಂತಿದ್ರೆ ನಾವು ಅದರಲ್ಲಿ ನೀರಲ್ಲಿ ಹೋದರೆ ಟೈರ್ ಟ್ವಿಸ್ಟ್ ಆಗಿ ಆಕ್ಸಿಡೆಂಟ್ ಆಗ್ತದೆ. ಇದು ಖಂಡಿತ, ರೋಡಲ್ಲಿ ನಿಲ್ಲುವುದಿಲ್ಲ. ಹಾಗಾಗಿ ಇಷ್ಟು ನೀರು ನಿಲ್ಲುವಾಗ ನೋಡಿ ಅಲ್ಲಿ ಬ್ಯಾರಿಕೇಡ್ ಇಟ್ಟಿದ್ದಾರೆ. ಆಗ ಎಷ್ಟು ಜನ ಇಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು, ಅದು ಯಾರ ಗಮನಕ್ಕೆ ಬರುವುದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಡಿವೈಡರ್
ಇದೊಂದು ರಾಜಕಾಲುವೆಗೆ ಡಿವೈಡೆಡ್ ಇಟ್ಟಿದ್ದಾರೆ. ರಾತ್ರಿ ಯಾವುದಾದ್ರೂ ಇಲ್ಲಿ ರಿಫ್ಲೆಕ್ಟರ್ ಉಂಟಾ? ನಾನೀಗ ಇಲ್ಲಿ ಬದಿಯಲ್ಲಿ ನಿಲ್ಲುವಾಗ ಗಾಳಿಗೆ ನಾನು ರಟ್ಟುತ್ತಾ ಇದ್ದೇನೆ ಫಾಸ್ಟ್ ಬಸ್ ಹೋಗುವಾಗ. ಆಗ ಮಕ್ಕಳು ಒಂದು ವೇಳೆ ಬರುವಾಗ ಇಲ್ಲಿ ಲೈಟಿನ ವ್ಯವಸ್ಥೆ ಇಲ್ಲ, ಇಲ್ಲಿ ಡಿವೈಡರ್ ಇದೆ, ಇಲ್ಲಿ ರಿಫ್ಲೆಕ್ಟರ್ ಇಲ್ಲ, ಅಲ್ಲಿ ನೀರು ನಿಲ್ತದೆ. ಇವರು ಬರುವ ದಿವಸ 100% ಮೊನ್ನೆಯಿಂದ ಮಳೆ ಜೋರಾಗಿ ಮಳೆ ಬರ್ತಿತ್ತು. ಹಾಗಾಗಿ ನೀವು ನೋಡಿರ್ಬೋದು ಅಲ್ಲಿ ಯಾಕೆ ಡಿವೈಡರ್ ಇಟ್ಟಿದ್ದಾರೆ ಅಂತ ನಾವು ನೋಡಬೇಕು. ಯಾಕೆ ಅಲ್ಲಿ ಸ್ಲೋ ಆಗಲಿಕ್ಕೆ? ಯಾಕೆಂದರೆ ಅಲ್ಲಿ ನೀರು ನಿಲ್ಲೋದು ಖಂಡಿತ. ಸ್ಥಳೀಯ ಜನರು ಈ ಕಡೆ ಬರಬೇಕು ಕೆಲವು ಶಾಪಿಂಗೋಸ್ಕರ. ಅಲ್ಲಿ ನೋಡಿ ಎಲ್ಲ ಶಾಪಿಂಗೋಸ್ಕರ ಬರಬೇಕು. ಇಲ್ಲಿ ಎಲ್ಲ ಹೋಟೆಲ್ಗಳುಂಟು, ರೆಸ್ಟೋರೆಂಟ್ಗಳುಂಟು. ಈ ಸೈಡಿಂದ ನೋಡಿ ಕೆಲವರಲ್ಲಿ ಕ್ರಾಸಿಂಗ್ಗೆ ನಿಂತಿದ್ದಾರೆ. ನಾವು ಸಹ ಅಲ್ಲಿಂದ ಕ್ರಾಸಿಂಗ್ ನಿಲ್ಲಲಿಕ್ಕೆ ನಾನು 1/4 ಗಂಟೆ ಕಾದೆ ಈ ಕಡೆ ಬರಲಿಕ್ಕೆ. ಒಂದು ಝೀಬ್ರಾ ಕ್ರಾಸ್ ಆಗಲಿ, ಒಂದು ಮಾರ್ಕ್ ಆಗಲಿ ಈ ರೋಡಲ್ಲಿ ಇಲ್ಲ. ನಮ್ಮ ಹೈವೇ ಹೇಳೋದು, ನಾವು ಹೈವೇಯಲ್ಲಿ ಫಾಸ್ಟ್ ಹೋಗಬಾರ್ದು ಅಂತ ಹೇಳ್ತೇವೆ. ಹೈವೇ ಅಂದರೆ ಎಲ್ಲ ರೂಲ್ಸಲ್ಲೇ ಉಂಟು. ಹೈವೇಯಲ್ಲಿ ಯಾವುದೇ ಸ್ಪೀಡ್ ಬ್ರೇಕರ್ ಹಾಕಲಿಕ್ಕಿಲ್ಲ, ಪ್ರತಿಯೊಬ್ಬರು ವೇಗವಾಗಿಯೇ ಹೋಗೋದು. ಆದರೆ ನಮ್ಮ ಹೈವೇಯನ್ನು ನೋಡುವಾಗ ನಮಗೆ ನಗಬೇಕಾ ಅಳಬೇಕಾ ಅನ್ನಿಸೋದಿಲ್ಲ. ಪ್ರತಿ ಹೈವೇಯಲ್ಲಿ ದೊಡ್ಡ ಗುಂಡಿಗಳು ಎಲ್ಲ. ನಂತೂರಲ್ಲಿ ಒಮ್ಮೆ ಬಂದು ನೋಡಿ, ಪ್ರತಿ ರೋಡಲ್ಲಿ ದೊಡ್ಡ ಹೊಂಡಗಳೇ ಉಂಟು. ಎಷ್ಟೋ ಮಕ್ಕಳು ಆಕ್ಸಿಡೆಂಟಲ್ಲಿ ಸತ್ತರು. ಪ್ರತಿಯೊಬ್ಬರು ಮಕ್ಕಳು ಗಾಡಿಯಲ್ಲಿ ಹೋಗಿ, ಆದರೆ ಹೋಗುವಾಗ ಸ್ಪೀಡನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ. ನಮ್ಮ ಮಾರ್ಗ ಹೇಗೆ ಉಂಟು ಅದು ನೋಡಿ. ಯಾಕೆಂದರೆ ನಮ್ಮ ತಂದೆ ತಾಯಿಗಳಿಗೆ ಬೇರೆ ಮಕ್ಕಳು ಸಿಕ್ಕುವುದಿಲ್ಲ, ಮಾತ್ರ ಪುತ್ರ ಶೋಕ ತಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಗಾಡಿಯಲ್ಲಿ ಇಂಥ ಸ್ಪೀಡಾಗಿ ಹೋಗುವಾಗ ಸ್ವಲ್ಪ ಆದರೂ ಆಲೋಚನೆ ಮಾಡಿ. ನಾವು ಮನೆಗೆ ಹೋಗುವಾಗ ನಮ್ಮನ್ನು ಕಾಯುವ ಒಂದು ತಂದೆ ತಾಯಿ ಮನೆಯಲ್ಲಿ ಇರ್ತಾರೆ, ಅದನ್ನೊಂದು ತಲೆ ತಗೊಳ್ಳಿ. ಯಾರಾದರೂ ಗಾಡಿಯಲ್ಲಿ ಹೋಗುವಾಗ ಪಕ್ಕದಲ್ಲಿದ್ದವರು, ಒಂದು ವೇಳೆ ಡ್ರೈವರ್ ಸೀಟಲ್ಲಿದ್ದವನು ಫಾಸ್ಟ್ ಹೋಗುವಾಗ ಅವನಿಗೆ ಸ್ವಲ್ಪ ಹೇಳಿ, ನಾವು ಫಾಸ್ಟಾಗಿ ಹೋಗೋದು ಬೇಡ, ಸ್ವಲ್ಪ ಕಂಟ್ರೋಲ್ ಮಾಡಂತ ಹೇಳಿದರೆ ಇಂಥ ಆಕ್ಸಿಡೆಂಟ್ಗಳು ತಪ್ತದೆ. ಹಾಗೆ ನಾನೆಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಳ್ಳೋದು, ಯಾವುದೇ ಒಂದು ಹುಡುಗರಲ್ಲಿ ಎಲ್ರಿಗೂ ಗಾಡಿ ಬಿಡುವ ಆಸಕ್ತಿ ಇರ್ತದೆ, ನಾವು ಫಾಸ್ಟ್ ಹೋಗಬೇಕು ಅಂತ ಇರ್ತದೆ. ಆದರೆ ಕೆಲವು ಕಡೆಗೆ ಕಂಟ್ರೋಲ್ ಮಾಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ರೋಡುಗಳನ್ನು ನಾವು ಫಾರಿನ್ ಕಂಟ್ರಿಗೆ ನಾವು ಕಂಪೇರ್ ಮಾಡೋದು ಬೇಡ. ಅಲ್ಲಿ 200ರಲ್ಲಿ ಹೋದರೂ 300ರಲ್ಲಿ ಹೋದರೂ ಅದೇ ರೀತಿ ಕ್ವಾಲಿಟಿ ರಸ್ತೆಗಳುಂಟು. ಇಲ್ಲಿ 60ಕ್ಕೆ ಹೋಗುವಾಗ ನಾವು ಆಕ್ಸಿಡೆಂಟ್ ಆದರೆ ಮಳೆ ನೀರು ನಿಂತೇ ನಾವು ಟೈರ್ ಟ್ವಿಸ್ಟ್ ಆಗಿ ಆಕ್ಸಿಡೆಂಟ್ ಆಗಿ ಸಾಯ್ತೇವೆ ನಾವು. ಹಾಗಾಗಿ ದಯಮಾಡಿ ಎಲ್ಲರಲ್ಲಿ ನಾನು ಮಕ್ಕಳಲ್ಲಿ ಕೇಳೋದು, ಇನ್ನಾದರೂ ಇದೊಂದು ಆಕ್ಸಿಡೆಂಟ್ ಆಗುವಾಗ ಮಾತ್ರ ನಾವು ಮಾತಾಡ್ತೇವೆ, ಮತ್ತು ನಾವು ಮರೆತು ಬಿಡ್ತೇವೆ. ಆದರೆ ಮಕ್ಕಳಲ್ಲಿ ನಾನು ಹೇಳೋದು, ಎಲ್ಲ ವಿದ್ಯಾರ್ಥಿಗಳಲ್ಲಿ ಹೇಳೋದು, ಇವನು ನಿಮ್ಮ ಒಬ್ಬ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ ಆಗಿದ್ದಾನೆ. ಹಾಗೆ ಮಕ್ಕಳಲ್ಲಿ ಅವೇರ್ನೆಸ್ ಮಾಡಬೇಕು ಕಾಲೇಜುಗಳಲ್ಲಿ, ಈ ರೀತಿ ಫಾಸ್ಟಾಗಿ ಹೋಗಬೇಡಿ. ನಾನು ಈ ಕಡೆಯಿಂದ ತೋರಿಸ್ತಾ ಇದ್ದೇನೆ ನೋಡಿ, ಟರ್ನ್ ಆಗಿ ಬರಬೇಕು, ದೊಡ್ಡ ಟರ್ನ್ ಇದು. ಯಾವನೇ ಒಬ್ಬ ಡ್ರೈವಿಂಗ್ ಮಾಡುವವ ಫಾಸ್ಟ್ ಬರುವಾಗ ಈ ಟರ್ನ್ ಮಾಡುವಾಗ ಕಾಲಲ್ಲಿ ಬ್ರೇಕ್ ಹಿಡಿತಾನೆ. ಯಾಕೆಂದರೆ ಇಲ್ಲಿ ಸ್ಲೋ ಡೌನ್ ಆಗ್ತದೆ. ಇಲ್ಲಿ ಸ್ಲೋ ಡೌನ್ ಆಗದಿದ್ದರೆ ನೇರ ಈ ಟರ್ನಿಂದ ಬಂದು ಹೋಗಬೇಕು. ಅಲ್ಲಿ ಟ್ರಾಫಿಕ್ ಪೊಲೀಸ್ನವ್ರದ್ದು ಕಚೇರಿ ಉಂಟು, ಅಲ್ಲಿ ಹೋಗಿ ಬೀಳಬೇಕು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ನೀವು ನೋಡಿ, ಅಲ್ಲಿ ಒಂದು ಲೈಟ್ ಟರ್ನಲ್ಲಿ ಆ ಕಡೆಯಿಂದ ಲೈಟ್ ಉಂಟು ಹೈವೇಗೆ. ಆದ ನಂತರ ಅಲ್ಲಿ ಸ್ಪಾಟ್ ಆಗುವ ತನಕ ಒಂದೇ ಒಂದು ಲೈಟ್ಗಳಿಲ್ಲ, ಒಂದೇ ಒಂದು ರಿಫ್ಲೆಕ್ಟರ್ಗಳಿಲ್ಲ. ಇಲಾಖೆಯವರ ಹತ್ರ ಕೇಳುವಾಗ, ನಾನು ಟ್ರಾಫಿಕ್ ಪೊಲೀಸ್ನವ್ರ ಹತ್ರ ಕೇಳಿದೆ, ಇಲ್ಲಿ ಲೈಟ್ ಇಲ್ವಾ ಕೇಳುವಾಗ, ಹೈವೇಯಲ್ಲಿ ಕತ್ತಲೆ ಲೈಟ್ ಇರುವುದಿಲ್ಲ, ಅಲ್ಲಿ ಲೈಟ್ ಉಂಟು, ಇಲ್ಲಿಂದ ಅಲ್ಲಿ ತನಕ ಲೈಟ್ ಇಲ್ಲ. ಯಾವ ಡಿವೈಡರ್ಗಳಲ್ಲಿ ರಿಫ್ಲೆಕ್ಟರ್ ಇಲ್ಲ, ಅಲ್ಲಿ ಡಿವೈಡರ್ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಡಬದಿಗೆ ಈಗ ಮಳೆ ಇಲ್ಲ, ಮೊನ್ನೆ ಮಳೆ ಇತ್ತು, ಎಡಬದಿಗೆ ನೀರು ಫುಲ್ಲು ಅರ್ಧ ಮಾರ್ಗದಲ್ಲಿ ನೀರು ನಿಲ್ತದೆ. ಒಂದು ವೇಳೆ ನೀರನ್ನು ತಪ್ಪಿಸಲಿಕ್ಕೆ ಫಾಸ್ಟ್ ಹೋಗುವಾಗ ಆ ಕಡೆ ಅವರು ಹೋಗಿರ್ಬೋದು, ಡಿವೈಡರ್ಗೆ ತಾಗಿರ್ಬೋದು. ಅಲ್ಲಿ ನೋಡಿ, ಅಲ್ಲಿ ಬ್ಲಾಕ್ ಉಂಟು, ಅಲ್ಲಿ ಕ್ರಾಸಿಂಗ್ ಆಗ್ತಾ ಉಂಟು. ರೆಸಿಡೆನ್ಷಿಯಲ್ ಏರಿಯಾಕ್ಕೆ ಕ್ರಾಸಿಂಗ್ ಆಗುವಾಗ ಯಾವತ್ತೂ ಅಲ್ಲಿ ಸ್ಲೋ ಮಾಡಿ ಟರ್ನ್ ಮಾಡಿ ಬರಬೇಕು. ಬಂದರೆ ಒಂದು ವೇಳೆ ರಾತ್ರಿ 1:58ಕ್ಕೆ ಗಾಡಿಗಳು ಇಲ್ಲ ಅಂತಾದರೆ ಫಾಸ್ಟ್ ಬಂದಿದ್ರು, ಅವರಲ್ಲಿ ಟ್ರಾಫಿಕ್ನವರ ಪೊಲೀಸ್ ಇಲಾಖೆ ಒಳಗೆ ಹೋಗಬೇಕಿತ್ತು, ರೈಟಿಗೆ ಅವರು ಹೋಗುವುದಿಲ್ಲ. ಹಾಗಾಗಿ ನಾನು ಎಲ್ಲರ ಹತ್ರ ಹೇಳ್ತಾ ಇದ್ದೇನೆ, 2 ಮಕ್ಕಳು ಸತ್ತಾಗಿದೆ, ಇನ್ನೂ ಸಹ ಜೀವ ಇದ್ದ ಮಕ್ಕಳನ್ನು ನೀವು ಜೀವಂತ ಶವ ಮಾಡಬೇಡಿ ಅಂತ ನಾನು ಜನರಲ್ಲಿ ಕೇಳ್ತಾ ಇದ್ದೇನೆ. ಇದಿಷ್ಟು ಪ್ರಸನ್ನ ರವಿಯವರು ಕೂಡ ಹೇಳುವಂಥ ಮಾತು. ನಿಮಗೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಇದು ಒಂದು ಡಿವೈಡರ್. ಈ ಡಿವೈಡರ್ಗೆ ಯಾವುದೇ ರಿಫ್ಲೆಕ್ಟರ್ ಕೂಡ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಯೆಲ್ಲೋ ಪೇಂಟನ್ನು ಕೂಡ ಕೊಟ್ಟಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಕಾಣ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ. ಮತ್ತು ಅಲ್ಲಿ ಕೂಡ ಯೆಲ್ಲೋ ಪೇಂಟನ್ನು ಕೊಟ್ಟಿದ್ದಾರೆ, ಅದಕ್ಕೆ ಒಂದಷ್ಟು ಕಪ್ಪಾಗಿ ಹಿಡಿದಿದೆ, ಅದು ರಾತ್ರಿಗೆ ಯಾವುದೇ ರೀತಿಯಾಗಿ ಕಾಣೋದಿಲ್ಲ ಅನ್ನುವಂಥ ವಿಚಾರದಲ್ಲಿ. ಇಲ್ಲಿ ಏನೋ ರಿಫ್ಲೆಕ್ಟರ್ ಹಾಕಲಿಲ್ಲ, ವೈಟ್ ಪೇಂಟ್ ಥರ ಹಾಕಿದ್ದಾರೆ. ಬಟ್ ಕೆಲವೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಹೋಗಬೇಕಾದ್ರೆ, ನಾವು ಕೂಡ ಹೈವೇಯಲ್ಲೇ ಹೋಗುವಂಥವರು, ಅಲ್ಲಿ ಯಾವುದೇ ರಿಫ್ಲೆಕ್ಟರ್ ಕೂಡ ಇರುವುದಿಲ್ಲ, ಡಿವೈಡರ್ ಸಮೇತ ಕಾಣುವುದಿಲ್ಲ.